ನಮಸ್ಕಾರ ವೀಕ್ಷಕರೇ, ಬುಕ್ಸ್ ಆಫ್ ಕ್ಯೂ ಆ್ಯಂಡ್ ಎ ಕ್ವಿಸ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನೀವು ಮೊದಲ ಬಾರಿ ನಮ್ಮ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವಿಡಿಯೋ ಕೊನೆಯವರೆಗೂ ನೋಡಿ. ಕೇಳಲಾಗಿರುವ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಗೊತ್ತಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಶುರು ಮಾಡೋಣ. ಮೊದಲನೆಯ ಪ್ರಶ್ನೆ, ಲವಂಗ ಜೊತೆ ಏಲಕ್ಕಿ ಸೇರಿಸಿ ಕಷಾಯ ಮಾಡಿ ಕುಡಿದರೆ ಏನಾಗುತ್ತದೆ? ಆಪ್ಷನ್ ಎ ಒತ್ತಡ ಕಡಿಮೆ, ಆಪ್ಷನ್ ಬಿ ಹೊಟ್ಟೆಹುಳು ನಾಶ, ಆಪ್ಷನ್ ಸಿ ಬಾಯಿಯ ಆರೋಗ್ಯ, ಆಪ್ಷನ್ ಡಿ ಶುಗರ್ ಕಂಟ್ರೋಲ್. ಸರಿಯಾದ ಉತ್ತರ ಮೇಲಿನ 4 ಆಪ್ಷನ್ಸ್ಗಳು. ಆಪ್ಷನ್ ಎ ಒತ್ತಡ ಕಡಿಮೆ, ಬಿ ಹೊಟ್ಟೆಹುಳು ನಾಶ, ಸಿ ಬಾಯಿಯ ಆರೋಗ್ಯ, ಡಿ ಶುಗರ್ ಕಂಟ್ರೋಲ್. ಎರಡನೆಯ ಪ್ರಶ್ನೆ, ಫ್ರಾನ್ಸ್ ದೇಶದ ಕರೆನ್ಸಿ ಯಾವುದು? ಆಪ್ಷನ್ ಎ ಯೂರೋ, ಆಪ್ಷನ್ ಬಿ ಡಾಲರ್, ಆಪ್ಷನ್ ಸಿ ಫ್ರಾಂಕ್, ಆಪ್ಷನ್ ಡಿ ಪೌಂಡ್. ಸರಿಯಾದ ಉತ್ತರ ಆಪ್ಷನ್ ಎ ಯೂರೋ. ಮೂರನೆಯ ಪ್ರಶ್ನೆ, ವರಿಸೆಲ್ಲಾ ವೈರಸ್ನಿಂದ ಯಾವ ರೋಗ ಬರುತ್ತದೆ? ಆಪ್ಷನ್ ಎ ಚಿಕನ್ ಪಾಕ್ಸ್, ಆಪ್ಷನ್ ಬಿ ಏಡ್ಸ್, ಆಪ್ಷನ್ ಸಿ ಕ್ಯಾನ್ಸರ್, ಆಪ್ಷನ್ ಡಿ ಚಿಕನ್ ಗುನ್ಯಾ. ಸರಿಯಾದ ಉತ್ತರ ಆಪ್ಷನ್ ಎ ಚಿಕನ್ ಪಾಕ್ಸ್. ನಾಲ್ಕನೆಯ ಪ್ರಶ್ನೆ, ಯಾವ ತರಕಾರಿ ಮರದ ಮೇಲೆ ಬೆಳೆಯುತ್ತದೆ? ಆಪ್ಷನ್ ಎ ಆಲೂಗೆಡ್ಡೆ, ಆಪ್ಷನ್ ಬಿ ತೊಂಡೆಕಾಯಿ, ಆಪ್ಷನ್ ಸಿ ನುಗ್ಗೆಕಾಯಿ, ಆಪ್ಷನ್ ಡಿ ಬೀಟ್ರೂಟ್. ಸರಿಯಾದ ಉತ್ತರ ಆಪ್ಷನ್ ಸಿ ನುಗ್ಗೆಕಾಯಿ. ಐದನೆಯ ಪ್ರಶ್ನೆ, ಯಾವ ಪ್ರಾಣಿಯು ಪ್ರತಿಯೊಂದು ವಸ್ತುವನ್ನು 2 ಪಟ್ಟು ದೊಡ್ಡದಾಗಿ ನೋಡುತ್ತದೆ? ಆಪ್ಷನ್ ಎ ಸಿಂಹ, ಆಪ್ಷನ್ ಬಿ ಒಂಟೆ, ಆಪ್ಷನ್ ಸಿ ಮೊಸಳೆ, ಆಪ್ಷನ್ ಡಿ ಆನೆ. ಸರಿಯಾದ ಉತ್ತರ ಆಪ್ಷನ್ ಡಿ ಆನೆ. ಆರನೆಯ ಪ್ರಶ್ನೆ, ಮನುಷ್ಯ ಚಂದ್ರನ ಮೇಲೆ ಮೊದಲ ಬಾರಿಗೆ ಇಳಿದಿದ್ದು ಯಾವಾಗ? ಆಪ್ಷನ್ ಎ 1965, ಆಪ್ಷನ್ ಬಿ 1969, ಆಪ್ಷನ್ ಸಿ 1959, ಆಪ್ಷನ್ ಡಿ 1968. ಸರಿಯಾದ ಉತ್ತರ ಆಪ್ಷನ್ ಬಿ 1969. ಯಾವ ಸಮಸ್ಯೆ ಇರುವವರು ಹುಣಸೆ ಹಣ್ಣನ್ನು ತಿನ್ನಬಾರದು? ಆಪ್ಷನ್ ಎ ಪಿತ್ತಕೋಶದ ಸಮಸ್ಯೆ, ಆಪ್ಷನ್ ಬಿ ಮೂತ್ರಪಿಂಡದ ಸಮಸ್ಯೆ, ಆಪ್ಷನ್ ಸಿ ಅಲರ್ಜಿ, ಆಪ್ಷನ್ ಡಿ ಹಲ್ಲಿನ ಸಮಸ್ಯೆ. ಸರಿಯಾದ ಉತ್ತರ ಆಪ್ಷನ್ ಎ ಪಿತ್ತಕೋಶದ ಸಮಸ್ಯೆ ಮತ್ತು ಆಪ್ಷನ್ ಬಿ ಮೂತ್ರಪಿಂಡದ ಸಮಸ್ಯೆ. ಎಂಟನೆಯ ಪ್ರಶ್ನೆ, ತಲೆಕೂದಲು ಬೆಳ್ಳಗಾಗಲು ಮುಖ್ಯ ಕಾರಣವೇನು? ಆಪ್ಷನ್ ಎ ಆನುವಂಶೀಯತೆ, ಆಪ್ಷನ್ ಬಿ ವಯಸ್ಸಾಗುವಿಕೆ, ಆಪ್ಷನ್ ಸಿ ವಿಟಮಿನ್ಸ್ ಕೊರತೆ, ಆಪ್ಷನ್ ಡಿ ಒತ್ತಡ. ಸರಿಯಾದ ಉತ್ತರ ಮೇಲಿನ 4 ಆಪ್ಷನ್ಸ್ಗಳು. ಆಪ್ಷನ್ ಎ ಆನುವಂಶೀಯತೆ, ಆಪ್ಷನ್ ಬಿ ವಯಸ್ಸಾಗುವಿಕೆ, ಆಪ್ಷನ್ ಸಿ ವಿಟಮಿನ್ಸ್ ಕೊರತೆ ಮತ್ತು ಆಪ್ಷನ್ ಡಿ ಒತ್ತಡ. 9ನೆಯ ಪ್ರಶ್ನೆ, ಯಾವ ದೇಶದಲ್ಲಿ ಅತಿ ಹೆಚ್ಚು ತುಪ್ಪವನ್ನು ಉತ್ಪಾದನೆ ಮಾಡಲಾಗುತ್ತದೆ? ಆಪ್ಷನ್ ಎ ಜಪಾನ್, ಆಪ್ಷನ್ ಬಿ ಇಂಗ್ಲೆಂಡ್, ಆಪ್ಷನ್ ಸಿ ಭಾರತ, ಆಪ್ಷನ್ ಡಿ ಅಮೇರಿಕ. ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತ. 10ನೆಯ ಪ್ರಶ್ನೆ, ಉರಿಮೂತ್ರ ಬರಲು ಮುಖ್ಯ ಕಾರಣವೇನು? ಆಪ್ಷನ್ ಎ ಕಡಿಮೆ ನೀರು ಸೇವನೆ, ಆಪ್ಷನ್ ಬಿ ಹೆಚ್ಚು ಬಿಸಿ ನೀರು ಸೇವನೆ, ಆಪ್ಷನ್ ಸಿ ಮೆಡಿಸಿನ್ ಸೇವನೆ, ಆಪ್ಷನ್ ಡಿ ತಣ್ಣೀರು ಸೇವನೆ. ಸರಿಯಾದ ಉತ್ತರ ಆಪ್ಷನ್ ಎ ಕಡಿಮೆ ನೀರು ಸೇವನೆ. 11ನೆಯ ಪ್ರಶ್ನೆ, ಮೂಲಂಗಿಯನ್ನು ತುರಿದು ಮೊಸರಿನ ಜೊತೆ ಸೇರಿಸಿ ತಿಂದರೆ ಏನಾಗುತ್ತದೆ? ಆಪ್ಷನ್ ಎ ದೇಹಕ್ಕೆ ತಂಪು, ಆಪ್ಷನ್ ಬಿ ಅಲರ್ಜಿ, ಆಪ್ಷನ್ ಸಿ ಹೆಚ್ಚು ಜೀರ್ಣಶಕ್ತಿ,
ಆಪ್ಷನ್ ಡಿ ಉರಿಯೂತ ಕಡಿಮೆ. ಸರಿಯಾದ ಉತ್ತರ ಆಪ್ಷನ್ ಎ ದೇಹಕ್ಕೆ ತಂಪು, ಆಪ್ಷನ್ ಸಿ ಹೆಚ್ಚು ಜೀರ್ಣಶಕ್ತಿ ಮತ್ತು ಆಪ್ಷನ್ ಡಿ ಉರಿಯೂತ ಕಡಿಮೆ. 12ನೆಯ ಪ್ರಶ್ನೆ, ಹೆಚ್ಚು ಚಿಕನ್ ತಿನ್ನುವುದರಿಂದ ಯಾವ ರೋಗ ಬರುತ್ತದೆ? ಆಪ್ಷನ್ ಎ ತೂಕ ಹೆಚ್ಚು, ಆಪ್ಷನ್ ಬಿ ಹೈ ಬಿಪಿ, ಆಪ್ಷನ್ ಸಿ ಅಸ್ತಮಾ, ಆಪ್ಷನ್ ಡಿ ಅಲರ್ಜಿ. ಸರಿಯಾದ ಉತ್ತರ ಆಪ್ಷನ್ ಎ ತೂಕ ಹೆಚ್ಚು ಮತ್ತು ಆಪ್ಷನ್ ಬಿ ಹೈ ಬಿಪಿ. 13ನೆಯ ಪ್ರಶ್ನೆ, ಶ್ರೀ ತಿರುಮಲ ವೆಂಕಟೇಶ್ವರ ದೇವಸ್ಥಾನ ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ತಮಿಳುನಾಡು, ಆಪ್ಷನ್ ಬಿ ಆಂಧ್ರ ಪ್ರದೇಶ, ಆಪ್ಷನ್ ಸಿ ಮಹಾರಾಷ್ಟ್ರ, ಆಪ್ಷನ್ ಡಿ ಹರಿಯಾಣ. ಸರಿಯಾದ ಉತ್ತರ ಆಪ್ಷನ್ ಬಿ ಆಂಧ್ರ ಪ್ರದೇಶ. 14ನೆಯ ಪ್ರಶ್ನೆ, ಮನುಷ್ಯ ಆರೋಗ್ಯವಾಗಿರಲು ದಿನಕ್ಕೆ ಎಷ್ಟು ಗಂಟೆ ನಿದ್ದೆ ಮಾಡಬೇಕು? ಆಪ್ಷನ್ ಎ 5ರಿಂದ 6, ಆಪ್ಷನ್ ಬಿ 6ರಿಂದ 7, ಆಪ್ಷನ್ ಸಿ 7ರಿಂದ 8, ಆಪ್ಷನ್ ಡಿ 9ರಿಂದ 10. ಸರಿಯಾದ ಉತ್ತರ ಆಪ್ಷನ್ ಸಿ 7ರಿಂದ 8 ಗಂಟೆ ನಿದ್ದೆ ಮಾಡಬೇಕು. 15ನೆಯ ಪ್ರಶ್ನೆ, ಕಪ್ಪು ಬಣ್ಣದ ಡೈಮಂಡ್ ಸೇಬು ಯಾವ ದೇಶದಲ್ಲಿ ಕಂಡುಬರುತ್ತದೆ? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ನೇಪಾಳ, ಆಪ್ಷನ್ ಸಿ ಟಿಬೆಟ್, ಆಪ್ಷನ್ ಡಿ ಮಲೇಷಿಯಾ. ಸರಿಯಾದ ಉತ್ತರ ಆಪ್ಷನ್ ಸಿ ಟಿಬೆಟ್. 16ನೆಯ ಪ್ರಶ್ನೆ, ವೈದ್ಯರ ಸಂಪರ್ಕ ಕಡಿಮೆ ಮಾಡಲು ದಿನಕ್ಕೊಂದು ಯಾವ ಹಣ್ಣನ್ನು ತಿನ್ನಬೇಕು? ಆಪ್ಷನ್ ಎ ಸೇಬು ಹಣ್ಣು, ಆಪ್ಷನ್ ಬಿ ಸಪೋಟ ಹಣ್ಣು, ಆಪ್ಷನ್ ಸಿ ಕಲ್ಲಂಗಡಿ ಹಣ್ಣು, ಆಪ್ಷನ್ ಡಿ ದ್ರಾಕ್ಷಿ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಎ ಸೇಬು ಹಣ್ಣು. 17ನೆಯ ಪ್ರಶ್ನೆ, ಮನುಷ್ಯನ ನಂತರ ಯಾವ ಜೀವಿಯನ್ನು ಬುದ್ಧಿವಂತ ಜೀವಿ ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಮೊಸಳೆ, ಆಪ್ಷನ್ ಬಿ ನರಿ, ಆಪ್ಷನ್ ಸಿ ಡಾಲ್ಫಿನ್, ಆಪ್ಷನ್ ಡಿ ಬೆಕ್ಕು. ಸರಿಯಾದ ಉತ್ತರ ಆಪ್ಷನ್ ಸಿ ಡಾಲ್ಫಿನ್. 18ನೆಯ ಪ್ರಶ್ನೆ, ಮಧುಮೇಹ ಸಮಸ್ಯೆ ಇರುವವರು ತಾಟಿನಿಂಗು ತಿನ್ನುವುದರಿಂದ ಏನಾಗುತ್ತದೆ? ಆಪ್ಷನ್ ಎ ಹೈ ಶುಗರ್, ಆಪ್ಷನ್ ಬಿ ಮೂತ್ರ ಹೆಚ್ಚಳ, ಆಪ್ಷನ್ ಸಿ ನಿಶಕ್ತಿ ನಿವಾರಣೆ, ಆಪ್ಷನ್ ಡಿ ಶುಗರ್ ಕಂಟ್ರೋಲ್. ಸರಿಯಾದ ಉತ್ತರ ಆಪ್ಷನ್ ಡಿ ಶುಗರ್ ಕಂಟ್ರೋಲ್. 19ನೆಯ ಪ್ರಶ್ನೆ, ರಸ್ತೆಯಲ್ಲಿ ಬೆಕ್ಕು ಅಡ್ಡ ಬಂದರೆ ಏನು ಅರ್ಥ? ಆಪ್ಷನ್ ಎ ಶುಭ, ಆಪ್ಷನ್ ಬಿ ಕೆಟ್ಟ ಸೂಚನೆ, ಆಪ್ಷನ್ ಸಿ ಅಪಶಕುನ, ಆಪ್ಷನ್ ಡಿ ಅದೃಷ್ಟ. ಸರಿಯಾದ ಉತ್ತರ ಆಪ್ಷನ್ ಸಿ ಅಪಶಕುನ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.